ಹಲೋ ಎವ್ರಿವನ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಡ್ರಿಂಕ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೆಮನ್ ವಾಟರ್ ತೊಗೊಂಡಿದ್ದೀನಿ, ಹಾಗೆ ಸ್ಪೆಷಲ್ ಡ್ರಿಂಕ್ನ ತೊಗೊಂಡಿದ್ದೀನಿ. ಹೀಗೆ ಮುಗಿದ ಮೇಲೆ ವರ್ಕೌಟ್ನ ಸ್ಟಾರ್ಟ್ ಮಾಡಬೇಕು. ಇವತ್ತು ಕೂಡ ಎಲ್ಲ ದಿನದ ಥರನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವಾರ್ಮಪ್ನ ಮುಗಿಸ್ಕೊಂಡು ಆನಂತರ ವರ್ಕೌಟ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಸಿಲಿ ವರ್ಕೌಟ್ನ ಮಾಡ್ತಿದ್ದೀನಿ, ತುಂಬ ಕಷ್ಟ ಆಗೋವಂಥದ್ದೇನು ಮಾಡ್ತಿಲ್ಲ. ಡೈಲಿ ಇದೇ ಥರ ಈಸಿಯಾಗಿರೋ ಎಕ್ಸಸೈಸ್ಗಳನ್ನ ಹೇಳ್ಕೊಡೋದಕ್ಕೆ, ಹಾಗೆ ನಾನು ಕೂಡ ಟ್ರೈ ಮಾಡ್ತೀನಿ. ನನಗೂ ಕೂಡ ಈಸಿಯಾಗಿ ಮಾಡ್ಕೊಳ್ಳೋದಕ್ಕೆ ಇದೇ ರೀತಿ ಎಲ್ರಿಗೂ ಕೂಡ ಹೆಲ್ಪ್ ಆಗಲಿ. ನನ್ನ ಥರನೇ ಬೇರೆಯವ್ರು ಕೂಡ ವೆಯ್ಟ್ ಕಮ್ಮಿ ಮಾಡ್ಕೊಳೋರು ಇರ್ತಾರೆ ಅಂತ, ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ರೀತಿ ಎಕ್ಸಸೈಸ್ಗಳನ್ನ ಮಾಡ್ಕೊಡ್ತೀನಿ. ಈ ರೀತಿ ಕೂತು ಹೇಳೋ ಎಕ್ಸಸೈಸ್ಗೆ ಸ್ವಲ್ಪ ಕಾಲು ದಪ್ಪ ಇರೋರಿಗೆ ಮಾಡೋದು ಕಷ್ಟ. ಆದರೂ ನೀವು ಸ್ವಲ್ಪನೇ ಬೆಂಡಾಗಿ ಮಾಡೋದ್ರಿಂದ ನಿಮಗೆ ಆರಾಮಾಗಿ ಒಂದು 3 ಡೇಸ್ 4 ಡೇಸ್ ಮಾಡಿದರೆ, ಆನಂತರ 5 ಡೇಸ್ 6 ಡೇಸಿಂದ ನೀವೇ ಆರಾಮಾಗಿ ಬೆಂಡಾಗಿ ಕೂತು ಎಕ್ಸಸೈಸ್ನ ಮಾಡ್ಕೋಬೋದು. ನಿಮಗೂ ಆರಾಮ್ ಅನಿಸುತ್ತೆ. ನೀವು ಡೈಲಿ ಒಂದು 10 ನಿಮಿಷ ಎಕ್ಸಸೈಸ್ನ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ನಿಮಗೆ ಆ ರೀತಿ ಎಕ್ಸಸೈಸ್ನ ಮಾಡೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನಿಮಗೂ ಗುಡ್ ಪಾಸಿಟಿವ್ ಎನರ್ಜಿ ಬರುತ್ತೆ. ಡೈಲಿ ಕೆಲಸ ಮಾಡೋದಕ್ಕೆ ಅಥವಾ ಬೇರೆ ಏನಾದರೂ ಮಾಡೋದಕ್ಕೂ ಕೂಡ ಎನರ್ಜಿ ಥರ ಅದು ವರ್ಕ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನಗಂತೂ ಅದೇ ಥರ ವರ್ಕ್ ಆಗುತ್ತೆ. ಹಾಗಾಗಿ ನಾನು ಎಕ್ಸಸೈಸ್ನ ಮಿಸ್ಸೇ ಮಾಡೋದಿಲ್ಲ. 1 ದಿನ 2 ದಿನ ಮಿಸ್ ಆದರೆ ಓಕೆ, ನೆಕ್ಸ್ಟ್ ಡೇಯಿಂದ ನಾನು ವರ್ಕೌಟ್ನ ಮಾಡ್ತೀನಿ. ಎಲ್ಲಾದರೂ ಹೋದರೆ ಅಥವಾ ಏನಾದರೂ ಕೆಲಸ ಇದ್ದರೆ, ಜಾಸ್ತಿ ಕೆಲಸ ಇದ್ದರೆ ಅದನ್ನು 1 ದಿನ ಲೆಸ್ ಮಾಡ್ಕೊಳ್ಳಿ. ಅದ ನಂತರ ಮತ್ತೆ ಕಂಟಿನ್ಯೂ ಆಗಿ ಮಾಡ್ಕೊಳ್ಳಿ. ನೀವು ತುಂಬ ಎನರ್ಜಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಎಕ್ಸಸೈಸ್ ಮಾಡೋದ್ರಿಂದ ಸ್ಟ್ರೆಸ್ ಆಗುತ್ತೆ, ನಮಗೆ ಪೇಯ್ನ್ ಆಗುತ್ತೆ, ಮಾಡೋದಕ್ಕಾಗೋದಿಲ್ಲ ಅಂದ್ಕೊಳ್ತೀರ. ಅದರಿಂದ ನಿಮಗೆ ಮಾಡೋದಕ್ಕೆ ಇನ್ನೂ ಎನರ್ಜಿ ಜಾಸ್ತಿ ಬರುತ್ತೆ. ಡೈಲಿ ಏನು ಕೆಲಸ ಮಾಡ್ತಿರೋ ಅದಕ್ಕೆಲ್ಲ ಆಗುತ್ತೆ. ಹಾಗೆಯೇ ಅದು ಮುಗಿಸ್ಕೊಂಡು ಮನೆಗೆ ಬಂದು ಗಿಡಗಳೆಲ್ಲ ಕ್ಲೀನ್ ಮಾಡಬೇಕಿತ್ತು. ಅಪ್ಪ ಮಾಡ್ತಿದ್ರು, ಆದರೆ ಅವರು ಕೆಲಸ ಅಂತ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ನಾನೇ ಫ್ರೀಯಾಗಿದ್ನಲ್ಲ, ಇವತ್ತು ಮಾಡೋಣ ಅಂದ್ಕೊಂಡು ಮನೆ ಹಿಂದ್ಗಡೆ ಒಂಥರ ಆಗಿದೆ. ಅಲ್ಲಿ ಸ್ವಲ್ಪ ದನಗಳೆಲ್ಲ ಕಟ್ಟಾಕ್ತಾರೆ. ಹೊಲದ ಥರ ಇದೆ ನಮ್ಮ ಮನೆ ಹಿಂದ್ಗಡೆ. ಹಾಗಾಗಿ ಹಸುಗಳೆಲ್ಲ ಮೇಯ್ತವೆ ಅಂತ ಈ ರೀತಿ ಕಂಬಗಳನ್ನ ಕಟ್ಟಿ ಒಂಥರ ಕಾಂಪೌಂಡ್ ಥರ ಚಿಕ್ಕದಾಗಿ ಏನೋ ಕಟ್ಟಿ ಮಾಡಿದ್ದಾರೆ ಅಪ್ಪ. ಅದೆಲ್ಲ ಗುತ್ತಿ ಬೆಳ್ಕೊಂಡಿತ್ತು, ಅದನ್ನೆಲ್ಲ ಕಟ್ ಮಾಡೋಣ ಅಂದ್ಕೊಂಡು ಕಟ್ ಮಾಡ್ತಾಯಿದ್ದೆ. ಮನೆಯಲ್ಲಿ ಕೂತು ಸುಮ್ಮನೆ ಬೇಜಾರಾಗ್ತಿರುತ್ತೆ, ಏನಾದರೂ ಮಾಡೋಣ ಅನಿಸುತ್ತೆ. ಹಾಗಾಗಿ ನಾನಂತೂ ಸಣ್ಣ ಪುಟ್ಟ ಕೆಲಸಗಳ್ನ ಮಾಡ್ತಾಯಿರ್ತೀನಿ. ಮನೇಲಿ ಮಾಡೋವಂಥ ಕೆಲಸ ಯಾವುದೇ ಇದ್ದರೂ, ಮನೆ ಕೆಲಸ ಅಥವಾ ಗಾರ್ಡನ್ ಕ್ಲೀನಿಂಗ್ ಈ ರೀತಿ ಮಾಡೋ ಕೆಲಸಗಳೆಲ್ಲ ನನಗೆ ತುಂಬ ಇಷ್ಟ. ಹಾಗಾಗಿ ನಾನು ಆರಾಮಾಗಿ ಖುಷಿಯಿಂದನೇ ಈ ಥರ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತೀನಿ. ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು, ಹಾಗೆ ಟೈಮ್ ಆಗೇ ಹೋಯಿತು. ಎಷ್ಟು ಲೇಟ್ ಆಯಿತು ಅಂದರೆ, ಇನ್ನು ಮನೆ ಹಿಂದೆ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟು 1 o'clock ಆಗೋಕ್ಕೆ ಬಂದೇ ಬಿಡ್ತು. ಜ್ಯೂಸ್ ಕುಡಿಯೋ ಟೈಮ್ ಮುಗ್ದೇ ಹೋಗಿತ್ತು. ನಾನು ಜ್ಯೂಸ್ ಕುಡಿಲೇ ಇಲ್ಲ. ಹಾಗೆ ಮಧ್ಯ ನೀರು ತೊಗೊಂಡೋಗಿದ್ದೆ, ನೀರನ್ನೇ ಕುಡ್ಕೊಂಡು ಕೆಲಸನ ಮಾಡ್ತಿದ್ದೆ. ಬೇಗನೆ ಮುಗಿದ್ರೆ ಮತ್ತೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು, ಅಡುಗೆ ಮಾಡಬೇಕು, ಅದೆಲ್ಲ ಕೆಲಸ ಇರುತ್ತೆ ಅಂತ ಹಾಗೆ ಕೆಲಸನ ಮುಗಿಸ್ಕೊಂಡೆ. ಆನಂತರ ಊಟಕ್ಕೆ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ, ದೋಸೆನ ಹುಯ್ಕೊಳ್ಳೋಣ ಅಂದ್ಕೊಂಡೆ. ಇವತ್ತಿನ ಊಟ ಕೂಡ ದೋಸೆನೇ ಮಾಡಿಕೊಂಡೆ. ಫುಲ್ ಕ್ಲೀನ್ ಮಾಡಬೇಕು, ಸುಸ್ತಾಗೋಯ್ತು. ಅದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ತುಂಬ ಗಿಡಗಳೆಲ್ಲ ಗಿಡಗಳು ತುಂಬ ಇತ್ತು. ಕೈಗೆ ಕಾಲಿಗೆ ಎಲ್ಲ ಮುಳ್ಳೆಲ್ಲ ಚುಚ್ಕೊಂಡ್ಬಿಡ್ತು. ಹಾಗೆಯೇ ಕ್ಲೀನ್ ಮಾಡಿಕೊಂಡೆ. ಅಂತೂ ಫುಲ್ ಕಂಪ್ಲೀಟ್ ಮಾಡೋ ಟೈಮ್ ಬಂತು. ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಚಿಕ್ಕ ಕಳೆ ಇರುತ್ತಲ್ಲ, ಅದನ್ನೆಲ್ಲ ನಿಧಾನವಾಗಿ ಮಾಡ್ಕೊಳ್ತೀನಿ. ಈಗ ಅದಕ್ಕೆಲ್ಲ ನೀರು ಹಾಕಿ ನೆನೆಯೋಕ್ಕೆ ಬಿಡಬೇಕು. ಆನಂತರ ಕಳೆ ಎಲ್ಲ ತಕ್ಕೊಳ್ತೀನಿ ಯಾವಾಗಲಾದರೂ. ಈಗ ಫಸ್ಟ್ ಇದನ್ನು ಕ್ಲೀನ್ ಮಾಡಿ ಆನಂತರ ಊಟನ ಮುಗಿಸ್ಕೊಳ್ತೀನಿ.
ನಂತರ ಈವ್ನಿಂಗ್ ಸಂಜೆ ಟೈಮ್ ಆಯಿತು. ಆಂಟಿ ಊರಿಗೆ ಹೋಗೋಣ ಅಂದ್ಕೊಂಡ್ವಿ. ಆಂಟಿ ಮನೆಗೆ ಹೋಗಿ ತುಂಬ ದಿನವೇ ಆಗಿತ್ತು. ನಮ್ಮೂರಿಂದ ಅಮ್ಮನ ಮನೆಯಿಂದ ಆಂಟಿ ಊರು ಒಂದು 5 ಕಿಲೋಮೀಟರ್ ಅಷ್ಟು ದೂರ ಇದೆ ಅಷ್ಟೇ. ಅಮ್ಮನ ತಂಗಿ ಮನೆ ಇದು. ಬಂದಿದ್ವಿ ಆಲ್ರೆಡಿ. ಒಳಗಡೆ ಹೋಗೋಣ. ಅಮ್ಮ ಪಾಪು ಹೋಗಿ ಒಳಗಡೆ ಕೂತಿದ್ದಾರೆ. ನಾನು ಹೋಗ್ತಿದ್ದೀನಿ ಇವಾಗ. ಆಂಟಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಈಗ ಜಸ್ಟ್ ಬಂದು ಒಂದು 10 ನಿಮಿಷ ಆಗಿದೆ. ಹಾಗೆ ನಿಮಗೂ ಕೂಡ ಶೇರ್ ಮಾಡೋಣ ಅಂದ್ಕೊಂಡು ವೀಡಿಯೋನ ಮಾಡಿಕೊಂಡೆ ಸ್ವಲ್ಪ. ಆಂಟಿ ಇಲ್ಲಿ ಬಂದಿದ್ದೀವಿ ಅಂತ ಏನಾದರೂ ಮಾಡ್ತೀನಿ ಅಂದರು. ಉಳ್ಕೊಳಲ್ಲ, ಹೋಗ್ತೀವಿ ಅನ್ನೋದಕ್ಕೆ ಅಂದಿದ್ದಕ್ಕೆ ಆಗ ಜಸ್ಟ್ ಬೋಂಡನ ಮಾಡೋಣ, ಬಜ್ಜಿ ಮಾಡೋಣ ಅಂದ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡ್ತಿದ್ರು. ತುಂಬ ಕತ್ಲೆ ಇದೆ, ಇಲ್ಲಿ ಬೆಳಕು ಇರಲಿಲ್ಲ, ಕರೆಂಟ್ ಹೋಗಿತ್ತು. ಹಾಗೆಯೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನನ್ನ ಅಮ್ಮ ಮತ್ತು ಮಗಳು ಕೂತ್ಕೊಂಡು ಫೋನ್ ನೋಡ್ತಿದ್ದಾರೆ ಚೆನ್ನಾಗಿ. ಅವಳಿಗೆ ನಾನು ಫೋನ್ ನೋಡೋ ಅಭ್ಯಾಸನೇ ಮಾಡಿಲ್ಲ. ಆವಾಗವಾಗ ನೋಡ್ತಾ ಇರ್ತಾಳೆ ಒಂದೊಂದು ಸ್ವಲ್ಪ. ಅವಳಿಗೆ ಜಾಸ್ತಿ ನಾನು ಫೋನೇ ಕೊಡೋದಿಲ್ಲ. ಈಗ ಬಜ್ಜಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಂಟಿ ಅಂತೂ. ಬೇಡ ಹೋಗ್ತೀವಿ ಅಂದರು, ಕೇಳಲಿಲ್ಲ. ಅಂತೂ ಇಂತೂ ಬಜ್ಜಿ ತಿನ್ನಿಸೇ ಬಿಟ್ರು. ನಾನು ಆಯಿಲ್ ಫುಡ್ ಜಾಸ್ತಿ ತಿನ್ನಬಾರ್ದು ಅಂದ್ಕೊಳ್ತೀನಿ. ಅಲ್ಲಿ ಇಲ್ಲಿ ಹೋದಾಗ ಏನಾದರೂ ಕೊಡ್ತಲೇ ಇರ್ತಾರೆ, ತಿಂತಲೇ ಇರಬೇಕು. ತಿನ್ನೋವ್ರಿಗೂ ನಮ್ಮನ್ನೇ ನೋಡ್ತಿರ್ತಾರೆ, ತಿನ್ನಿ 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 ಅಂತ. ಹಂಗೆ ಹಿಂಗೆ ತಿನ್ನಿಸೇ ಬಿಡ್ತಾರೆ ನಮಗೆ. ಅದು ಬಜ್ಜಿನ ತಿಂದು ಲೇಟ್ ಆಗೇ ಹೋಯ್ತು. ಹೊರಡೋಷ್ಟರಲ್ಲಿ ಅಜ್ಜಿ ಎಲ್ಲರೂ ಇದ್ದರು. ಆಂಟಿ, ಚಿಕ್ಕಪ್ಪ, ಅವ್ರ ಮಕ್ಕಳು ಇಬ್ಬರಿದ್ದಾರೆ. ಒಬ್ಬ ಕಾಲೇಜು 2nd ಇಯರು, ಇನ್ನೊಬ್ಬ 10th ಈ ಸಲ. ಇನ್ನೇನು ಈವ್ನಿಂಗ್ ಆಗಿತ್ತಲ್ಲ, ಎಲ್ಲರೂ ಮನೆಗೆ ಬಂದಿದ್ದರು. ಅವ್ರ ಜೊತೆ ಸ್ವಲ್ಪ ಕೂತ್ಕೊಂಡು ಮಾತಾಡಿದ್ವಿ. ಎಷ್ಟು ಚಿಕ್ಕ ಕರು ಇತ್ತು ಅಂದರೆ ತುಂಬ ಇಷ್ಟ ಆಯಿತು. ಅದಂತೂ ನನ್ನ ಹತ್ರನೇ ಬಂದು ನಿಂತ್ಕೊಳ್ತಿತ್ತು. ತುಂಬ ಕ್ಯೂಟಾಗಿ